ನಾನಿವತ್ತು ಕಡಲೆಬೇಳೆ ವಡೆ ಮಾಡೋಣ ಅಂದ್ಬಿಟ್ಟು ಕಡಲೆಬೇಳೆ 2 ಪಾವನ್ನ ನೆನೆಸಿಕ್ಕಿದ್ದೆ ಒಂದು 4 ಅವರ್ಸು. ಮತ್ತು ಇವಾಗ ಅದಕ್ಕೆ ಖಾರ ಅದು ಹಾಕ್ಕಂತೀನಿ ನೋಡಿ. ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ನೀವು ಎಷ್ಟು ಬೇಕು ಹಾಕ್ಕೊಳ್ಳಿ. ಬೆಳ್ಳುಳ್ಳಿ, ಶುಂಠಿ ಮತ್ತು ಉಪ್ಪು ಹಾಕ್ಕೊಂಡು ಆಡಿಸ್ಕೊಬೇಕು. ಹಾಗೆ ಚಕ್ಕೆ ಲವಂಗದ ಪುಡಿ ಮತ್ತು ಜೀರಿಗೆ ಹಾಕ್ಕೊಂಡು ಆಡಿಸ್ಕೊಬೇಕು. ಅದನ್ನು ಚಕ್ಕೆ ಲವಂಗ ಹಾಕ್ಕೊಬೇಕು. ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ರುಬ್ಕೊಬರಬೇಕು. ಅದು ಪೇಸ್ಟು. ಮತ್ತು ಕಾಳು ಸ್ವಲ್ಪ ಅದು ಪೇಸ್ಟ್ ಸ್ವಲ್ಪ ಹಾಕ್ಕೊಂಡು ಆಡಿಸ್ಕೊಂಡು ಎಣ್ಣೆ ಕಾಯಕ್ಕಿಟ್ಟು ಅದನ್ನು ನೋಡಿ ಸಿಲ್ವರ್ಗೆ ತಟ್ಟಿ ಬೇಯಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಚೆನ್ನಾಗಿ ಬಂದಿತ್ತು. ನಮ್ಮ ಮನೆಯವ್ರು ತುಂಬ ಇಷ್ಟಪಟ್ಟರು. ನಾನು ಮುದ್ದೆ ಚಟ್ನಿ ಜೊತೆ ಮಾಡಿದ್ದೆ ವಡೆ, ಕಡಲೆಬೇಳೆ ವಡೆ. ಇದಕ್ಕಿನ್ನೂ ಸಬ್ಬಕ್ಕಿ ಸೊಪ್ಪು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಮಾತ್ರ ಖಾರವಾಗಿತ್ತು. ನಮ್ಮ ಮನೆಯವ್ರು ತುಂಬ ಇಷ್ಟಪಟ್ಟರು. ನನ್ನ ಮಗಳಂತೂ ತುಂಬ ಅಂದರೆ ತುಂಬಾ ಇಷ್ಟಪಟ್ಟಳು. ಹೆಂಗೈತ್ರಿ ವಡೆ? ಸೂಪರ್ ಆಗೈತೆ. ಸೂಪರ್ ಆಗೈತೆ.